ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಇಂದು ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ದೇವರಾದ ಯೇಸು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟು ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರಲ್ಲ. ಆತನ ವಾಕ್ಯಗಳ ಮೂಲಕ ನಮ್ಮನ್ನು ಧೈರ್ಯಪಡಿಸುತ್ತಾರೆ, ಉತ್ಸಾಹಪಡಿಸುತ್ತಾರೆ, ಆಶೀರ್ವದಿಸುತ್ತಾರೆ. ನೀವು ಆತನ ಮೇಲೆ ಇಟ್ಟಿರುವಂತ ನಂಬಿಕೆ ಇದೆ ನೋಡಿದಿರಾ? ಆತನು ಸಂಗಡ ಇದ್ದಾನೆ ಎಂಬಂತ ನಂಬಿಕೆ, ಅದು ನಿಮ್ಮನ್ನು ಯಾವುದೇ ಸಂದರ್ಭದಲ್ಲೂ ಆಶೀರ್ವದಿಸಿ ನಡೆಸುವಂತದ್ದಾಗಿದೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಯೆಹೋವನ ಭರವಸ ಉದ್ಧಾರ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಕರ್ತನಲ್ಲಿ ಭರವಸವಿಡುವವನು ಉದ್ಧಾರ ಆಗುವನು ಎಂಬುದಾಗಿ. ನೀವು ಉನ್ನತ ಸ್ಥಾನದಲ್ಲಿ ಇಡಲ್ಪಡುವಿರಿ. ಅಂದ್ರೆ ಏನರ್ಥ? ಓದಿನಲ್ಲಿ ಮೇಲೆತ್ತಲ್ಪಡುವಿರಿ, ಕೆಲಸ ಮಾಡುವಲ್ಲಿ ಮೇಲೆತ್ತಲ್ಪಡುವಿರಿ, ಬಿಸ್ನೆಸ್ ನಲ್ಲಿ ಮೇಲೆತ್ತಲ್ಪಡುವಿರಿ. ಉನ್ನತ ಸ್ಥಾನದಲ್ಲಿಟ್ಟು ದೇವರು ಘನಪಡಿಸುವರಂತೆ. ಅದಕ್ಕೆ ಮಾಡಬೇಕಾಗಿರುವುದು ದೇವರ ಮೇಲಿರುವ ನಂಬಿಕೆ. ಆತನನ್ನು ನಂಬಿ ಆಶ್ರಯಿಸಿಕೊಳ್ಳಬೇಕು ಅಷ್ಟೇ. ಹಾಗಾಗಿ ನೀವು ಆತನನ್ನು ನಂಬಿ ವಿಶ್ವಾಸ ಇಟ್ಟಿರುವುದರಿಂದ ತಾನೇ ಈ ಕಾರ್ಯಕ್ರಮವನ್ನು ನೋಡುತ್ತೀರಿ. ಯೇಸುವೆ, ನೀವೇ ನನ್ನ ನಂಬಿಕೆ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ಸ್ತೋತ್ರ ಎಂದು ಅದನ್ನು ನಂಬಿದರೆ ನೀವು ಘನಪಡಿಸಲ್ಪಡುವುದನ್ನು ನೋಡುತ್ತೀರಿ. ನಿಮ್ಮ ಉದ್ಧಾರವನ್ನು ಯಾರು ತಡೆಯಲಾಗದು. ಕರ್ತನು ಉದ್ಧರಿಸುವಾಗ ಯಾರು ತಡೆಯಬಹುದು? ನಿಮ್ಮ ಸುತ್ತಲೂ ಕೇಡು ಮಾಡುವ ಜನರು, ನಿಮ್ಮ ಅಭಿವೃದ್ಧಿಯನ್ನು ತಡೆ ಮಾಡುವ ಜನರು ಎದ್ದರೂ ಕೂಡ ಯಾರು ತಡೆ ಮಾಡಲು ಸಾಧ್ಯವಿಲ್ಲ. ನಿಮ್ಮನ್ನು ಮೇಲೆತ್ತುವುದು ಕರ್ತನು, ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಡುವಂಥದ್ದು ಕರ್ತನು. ಆತನು ಸಂಗಡ ಇದ್ದು ಉದ್ಧರಿಸುವಾಗ ಯಾರು ತಡೆಯಲಾಗದು. ಮತ್ತ್ಯಾಕೆ ಭಯಪಡುತ್ತೀರಿ? ನಂಬಿಕೆಯಿಂದ ಹೇಳಿರಿ, ನಾನು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೇನೆ, ನಂಬುತ್ತೇನೆ, ನನ್ನನ್ನು ಉನ್ನತ ಸ್ಥಾನದಲ್ಲಿ ಇಡುವುದಕ್ಕಾಗಿ ಸ್ತೋತ್ರ ಎಂದು ಹೇಳಿರಿ ಅಷ್ಟೇ. ತಂದೆಯೇ, ನೀವು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಿ, ನಾನು ನಿಮ್ಮನ್ನು ನಂಬುತ್ತೇನೆ, ನನ್ನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟು ಘನಪಡಿಸುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.